ಬರಕಾತು. ನಮ್ಮ ಒಂದು ಕರೆಗೆ ಎಲ್ಲರೂ ಈ ಸಮುದಾಯದ ಮೇಲೆ ಪ್ರೀತಿ ಇಟ್ಟುಕೊಂಡು ಇವತ್ತು ಬಂದದಕ್ಕೆ ನಾನು ಮೊದಲಿಗೆ ನಿಮಗೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ, ಇವತ್ತು ನಿಮ್ಮೆಲ್ಲರನ್ನು ಕರೆದಂಥ ಉದ್ದೇಶ ಇವತ್ತು ಮುಖ್ಯವಾಗಿ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಏನು ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಹೊರಟಿತ್ತು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ವಿವರಣೆ ನೀಡಲು ಮತ್ತು ಮುಂದೆ ನಮಗೆ ಯಾವ ರೀತಿಯಲ್ಲಿ ಇದನ್ನು ಹೋರಾಡಬಹುದು ಮತ್ತು ಯಾವ ರೀತಿಯಲ್ಲಿ ನಾವು ಇದನ್ನು ಕೈಗೊಳ್ಳಬೇಕು ಅಂತ ಹೇಳಿ ಇವತ್ತು ವಿವರಿಸಲಿಕ್ಕಾಗಿ ನಾನಾ ಭಾಗದ ನಾನಾ ಕ್ಷೇತ್ರದ ನಾಯಕರುಗಳು, ಜಮಾತಿನ ನಾಯಕರಾಗಿರ್ಬೋದು, ಸಂಘ ಸಂಸ್ಥೆಯ ನಾಯಕರಾಗಿರ್ಬೋದು, NGOಸ್ನ ನಾಯಕರಾಗಿರ್ಬೋದು, ಮಾಜಿ ಶಾಸಕರಿಗಾಗಿರ್ಬೋದು, ಅದೇ ರೀತಿ ಎಲ್ಲ ಮುಖಂಡರುಗಳನ್ನು ಈ ದಕ್ಷಿಣ ಕನ್ನಡದ ಎಲ್ಲ ಭಾಗದ ಮುಖಂಡರುಗಳನ್ನು ಇವತ್ತು ನಾವು ಕರೆದು ನಿಮಗೆಲ್ಲರಿಗೊಂದು ಈ ವಕ್ಫ್ ಬಿಲ್ ಬಗ್ಗೆ ನಿಮಗೆ ವಿಷಯವನ್ನು ಮಂಡಿಸಲಿಕ್ಕಾಗಿ ಇವತ್ತು ನಾವು ಕರೆದಿದ್ದೇವೆ. ಕೇಂದ್ರ ಸರ್ಕಾರ ತಮಗೆಲ್ಲರೂ ತಿಳಿದಿರುವ ಹಾಗೆ 1-2 ತಿಂಗಳ ಮುಂಚೆ ವಕ್ಫ್ ಬಿಲ್ನ ಅಮೆಂಡ್ಮೆಂಟಿಗಾಗಿ ಪಾರ್ಲಿಮೆಂಟಲ್ಲಿ ಅದನ್ನು ಮಂಡನೆ ಮಾಡ್ತದೆ. ವಿರೋಧ ಪಕ್ಷಗಳ ಬಹಳ ಸ್ಟ್ರಾಂಗ್ ವಿರೋಧದಿಂದಾಗಿ ಅಲ್ಲಿ ಮಾಡದೆ ಅವರು JPCಗೆ ಕೊಡ್ತಾರೆ. JPC ಅಂತ ಹೇಳಿದ್ರೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಆಗಿರ್ತದೆ. ಅದರಲ್ಲಿ ಎಲ್ಲ ಪಕ್ಷದ MP ಗಳು ಅದರಲ್ಲಿ ಒಳಗೊಂಡಿರ್ತಾರೆ. ಆಲ್ಮೋಸ್ಟ್ 52 MP ಗಳು ಅದರಲ್ಲಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 3 MP ಗಳಿದ್ದಾರೆ. ಒಂದು ನಮ್ಮ ನಾಸಿರ್ ಹುಸೇನ್ ಅವರಾಗಿರ್ತಾರೆ, ಇನ್ನೊಂದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು, ಮತ್ತೊಂದು ಬೆಂಗಳೂರಿನ ಸಂಸದರಾದಂತಹ ನಮ್ಮ ಸೂರ್ಯರವರು. ಎಲ್ಲ ರಾಜ್ಯದ MP ಗಳು ಸಂಸದರು ಅದರಲ್ಲಿ ಒಳಗೊಂಡು ಈಗಾಗಲೇ ಒಂದು ಸುತ್ತಿನ ಮೀಟಿಂಗ್ ಆಗಿ 2ನೇ ಸುತ್ತಿನ ಮೀಟಿಂಗ್ ನಿನ್ನೆ ಅವರದ್ದು ನಡೆದಿದೆ. ಈ ಒಂದೇ ಸುತ್ತಿನ ಮೀಟಿಂಗ್ನಲ್ಲಿ ಇದಕ್ಕೊಂದು ತೀರ್ಮಾನಕ್ಕೆ ಬರ್ತಾರೆ ಅವರು. ನಾವು ಸಾರ್ವಜನಿಕವಾಗಿ ಎಲ್ಲ ಅದು NGOಸ್ಗಳಾಗಿರ್ಬೋದು, ಹಿತೈಷಿಗಳ ನಮ್ಮ ವರದಿಯನ್ನು ಮತ್ತು ಸಲಹೆ ಮತ್ತು ಅಭಿಪ್ರಾಯವನ್ನು ನಾವು ತಗೊಳ್ಬೇಕಂತೇಳಿ ಅದಕ್ಕೊಂದು ಡೆಡ್ಲೈನ್ 15 ದಿವಸಗಳ ಡೆಡ್ಲೈನನ್ನು ಕೊಡ್ತಾರೆ. ಅದೇ ಬರುವ 13 ತಾರೀಕಿಗೆ ಆ ಡೆಡ್ಲೈನ್ ಎಂಡ್ ಆಗ್ತದೆ, 13 ತಾರೀಕಿಗೆ ಲಾಸ್ಟ್ ಆಗ್ತದೆ. ನಮ್ಮ ವಕ್ಫ್ ಇಲಾಖೆಯಿಂದ ಎಲ್ಲ ಜಿಲ್ಲೆಯಲ್ಲೂ ಇಂಥ ಕಾರ್ಯಕ್ರಮಗಳನ್ನು ನಡೆಸಿ ಜನರಿಗೆ ಬೋಧನೆಗಳನ್ನು ಕೊಟ್ಟು ನಾವು ಯಾವ ರೀತಿಯಲ್ಲಿ ಇದಕ್ಕೆ ಸಲಹೆಯನ್ನು ಕೊಡಬೇಕು ಮತ್ತು ಇದಕ್ಕೆ ರಿಜೆಕ್ಟ್ ಮಾಡಲಿಕ್ಕಾಗಿ ಹೇಗೆ ಶ್ರಮಿಸಬೇಕು ಅಂತೇಳಿ ಅಲ್ಲಲ್ಲಿ ಕಾರ್ಯಕ್ರಮವನ್ನು ಮಾಡಿ ಇವತ್ತು ನಾವು ಯಶಸ್ವಿ ಘಟ್ಟದಲ್ಲಿ ಹೋಗ್ತಾ ಇದ್ದೇವೆ. ಇವತ್ತು ಎಲ್ಲರಿಗೂ ಒಂದು ಮನಸ್ಸಿನಲ್ಲಿ ಏನಂತ ಹೇಳಿದರೆ, ವಕ್ಫ್ ಅಂತ ಹೇಳಿದರೆ ಅದು ಸರ್ಕಾರಿ ಆಸ್ತಿಯನ್ನು ನಮ್ಮ ಕಮ್ಯುನಿಟಿಯವರು ಇವತ್ತು ಇದನ್ನು ಉಪಯೋಗಿಸಿ ಇದರ ಆನಂದಿಸ್ತಿದ್ದಾರೆ ಅಂತೇಳಿ ಅವರ ಮನಸ್ಸಿನಲ್ಲಿದೆ. ನಿಜವಾಗಿ ಹೇಳಬೇಕಾದ್ರೆ ನಮ್ಮ ವಕ್ಫ್ನ ಸ್ವತ್ತುಗಳು ಏನಿದೆಯೋ 98%ಕ್ಕಿಂತ ಮಿಗಿಲಾಗಿ ನಮ್ಮ ಎಲ್ಲ ಸ್ವತ್ತುಗಳು ನಮ್ಮ ಸ್ವಂತ ಸ್ವತ್ತಾಗಿರೋದು ಹೊರತು ಯಾರಿಂದ ನಾವು ಪಡೆದುಕೊಂಡದ್ದ ಇಲ್ಲದ್ರೆ ಇನ್ನೊಬ್ಬರಿಂದ ನಾವು ತಗೊಂಡಂಥ ಸ್ವತ್ತುಗಳು ಯಾವುದೂ ಇಲ್ಲ. ಸರ್ಕಾರ ಕೊಟ್ಟಂಥ ಸ್ವತ್ತುಗಳು ಯಾವುದೂ ಇಲ್ಲ. ಸರ್ಕಾರ ಕೊಟ್ಟಿದೆ ನಮಗೆ, ಕಬ್ರಸ್ಥಾನಕ್ಕೆ ಸರ್ಕಾರ ಕೆಲವು ಜಾಗಗಳನ್ನು ಕೊಟ್ಟಿದೆ. ಅದು ಬಿಟ್ಟರೆ ಕೆಲವು ಮಸೀದಿಗಳಿಗೆ ಕೆಲವು ಇರ್ಬೋದು. ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾಳಷ್ಟು ಎಲ್ಲ ಕಡೆಯೂ ನಾವು ಸ್ವಂತವಾಗಿ ಜಾಗವನ್ನು ಖರೀದಿ ಮಾಡಿ ನಮ್ಮ ಮಸೀದಿ ಆಗಲಿ, ಮದ್ರಸಾ ಆಗಲಿ, ಇನ್ನಿತರ ಶಾಲೆ ಆಗಲಿ ಯಾವುದೂ ನಾವು ಮಾಡಿದ್ದರಿಂದ ಅದು ನಮ್ಮ ಸ್ವಂತ ದುಡ್ಡಿನಿಂದ ನಾವು ಮಾಡಿದ್ದಾಗಿರ್ಬೋದು. ಅದು ನಮ್ಮ ಜಮಾತಿನವರಿಂದಾಗಿರ್ಬೋದು, ಇಲ್ಲಂದರೆ ಹೊರಗೆ ಹೋಗಿ ಸೌದಿ ಹೋಗಿ ದುಡ್ಡು ತಂದು ಇಲ್ಲಿ ಮಾಡಿರ್ಬೋದು, ಅಥವಾ ಈ ಮಂಗಳೂರಿನಲ್ಲಿ ಇದ್ದಂಥ ದಾನಿಗಳಿಂದ ತಗೊಂಡು ಆ ಪರ್ಚೇಸ್ ಮಾಡಿ ಆಗಿರ್ಬೋದು. ಬಟ್ ಅದನ್ನು ಎಲ್ಲವನ್ನು ಮಾಡಿದ ಮೇಲೆ ನಾವು ನಮ್ಮ ಇದರ ಪ್ರಕಾರ ನಾವು ವಕ್ಫ್ ಮಾಡಬೇಕಾಗ್ತದೆ. ಅಲ್ಲಾಹನ ಮೇಲೆ ನಮಗೆ ಅವರ ಹೆಸರಿನಲ್ಲಿ ನಾವು ವಕ್ಫ್ ಮಾಡಬೇಕಾಗ್ತದೆ. ಆ ವಕ್ಫ್ ಮಾಡಿದ್ದನ್ನು ಮತ್ತೆ ಯಾರಿಗೂ ಅದನ್ನು ಮಾರಲಿಕ್ಕಿಲ್ಲ. ಒನ್ಸ್ ಇಟ್ ಇಸ್ ಅ ವಕ್ಫ್, ಇಟ್ ಇಸ್ ಆಲ್ವೇಸ್ ವಕ್ಫ್ ಅಂತೇಳಿ ನಮ್ಮ ಈ ಆ್ಯಕ್ಟ್ನಲ್ಲಿ ಭಾಳ ಕ್ಲೀನಾಗಿ ಬರೆದಿದೆ. ಒನ್ಸ್ ಇನ್ ಎ ವಕ್ಫ್, ಅದು ಆಲ್ವೇಸ್ ವಕ್ಫ್. ಮತ್ತು ಇದರಲ್ಲಿ ಭಾಳಷ್ಟು ನಿಯಮಗಳು ನಮಗೆ 1995ರಲ್ಲಿ ಈ ಆ್ಯಕ್ಟ್ ಬಂದದ್ದು. ಅದರ ನಂತರ 2003ರಲ್ಲಿ ಒಂದು ಸಲ ಅಮೆಂಡ್ಮೆಂಟ್ ಆಯಿತು. ಈಗಿರುವಂಥ ವಕ್ಫ್ ಆ್ಯಕ್ಟ್ನಲ್ಲಿ ನಮಗೆ ಯಾವುದೇ ಒಂದು ತೊಂದರೆಗಳಿಲ್ಲ. ಆದರೆ ಈಗ ಏನು ಇವರು ಅಮೆಂಡ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ, ಇದರಲ್ಲಿ ಭಾಳಷ್ಟು ಒಂದು 42 ಬದಲಾವಣೆಗಳು ಇವರು ಮಾಡಲಿಕ್ಕೆ ಹೊರಟಿದ್ದಾರೆ.
ಈ 42 ಬದಲಾವಣೆಗಳಲ್ಲಿ ಕೆಲವೊಂದು ಮುಖ್ಯ ಬದಲಾವಣೆಗಳಲ್ಲಿ ನಮಗೆ ಅದರಲ್ಲಿ ತೊಂದರೆ ಬರುವಂಥ ನಮಗೆ ಭಾಳಷ್ಟು ಪಾಯಿಂಟ್ಸ್ಗಳು ನಾವು ಅದನ್ನು ನಮ್ಮ ವಕ್ಫ್ನ ಇಲಾಖೆಯಿಂದ ನಮ್ಮ ಲೀಗಲ್ ಸೆಕ್ಷನ್ರವರು ಅದನ್ನು ಪಾಯಿಂಟ್ಔಟ್ ಮಾಡಿದ್ದಾರೆ. ಅದರ ಬಗ್ಗೆ ನಾನು ಸಬ್ಸಿಬ್ಗಾಗಿ ಹೋಗುವುದಿಲ್ಲ. ನಮ್ಮ ಹನೀಫ್ ಅವರು ಲಾಯರ್ ಆದ ಅಡ್ವೊಕೇಟ್ ಆದ ಹನೀಫ್ನವರು ನಿಮಗೆ ಅದರ ಬಗ್ಗೆಯಲ್ಲಿ ಯಾವ ರೀತಿಯಲ್ಲಿ ನಮಗೆ ಹೇಗಿತ್ತು, ಇನ್ನು ಬಂದ ಮೇಲೆ ನಮಗೆ ಹೇಗೆ ಬದಲಾವಣೆ ಮಾಡ್ತಾ ಇದ್ದಾರೆ ಮತ್ತು ಈ ಬದಲಾವಣೆ ಮಾಡಿದ್ದನ್ನು ನಮಗೆ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತವೆ ಎಲ್ಲವನ್ನು ಅವರು ನಿಮಗೆ ವಿವರಿಸ್ತಾರೆ. ನಮ್ಮ ರಾಜ್ಯ ವಕ್ಫ್ ಮಂಡಳಿ ಇದೇ 4-5 ದಿವಸಗಳ ಮುಂಚೆ ತುರ್ತು ಸಭೆಯನ್ನು ಕರೆದು ಈ ಬಿಲ್ಲನ್ನು ರಿಜೆಕ್ಟ್ ಮಾಡಬೇಕಂತೇಳಿ ಒಂದು ಅನುಮೋದನೆಯನ್ನು ಮಾಡಿ, ಅದೇ ರೀತಿ ಯಾವುದೇ ಕೇಂದ್ರ ಸರ್ಕಾರದಿಂದ ಯಾವುದೇ ಮಾಹಿತಿಯನ್ನು ಕೇಳಿದರೆ ನಮ್ಮ ರಾಜ್ಯದಿಂದ ಕೊಡಬಾರ್ದು ಅಂತೇಳಿ ಅದನ್ನು ಒಂದು ಅವರು ರೆಸಲ್ಯೂಷನನ್ನು ಮಾಡಿ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರಂತೆ ಹೋಗಿ ಈ ಮನವಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಪೂರಕವಾಗಿ ಮುಖ್ಯಮಂತ್ರಿಯವರು ಸ್ಪಂದನೆಯನ್ನು ಮಾಡಿದ್ದಾರೆ. ಅವರು ಹೇಳಿದರೆ ಯಾವುದೇ ಕಾರಣಕ್ಕೂ ಈ ಬಿಲ್ಲನ್ನು ನಾವು ನಮ್ಮ ಕರ್ನಾಟಕದಲ್ಲಿ ನಾವು ಸ್ವಾಗತಿಸುವುದಿಲ್ಲ ಮತ್ತು ಇದಕ್ಕೆ ನಾವು ಯಾವುದೇ ರೀತಿಯಲ್ಲಿ ನಾವು ಸ್ಪಂದನೆ ಮಾಡುವುದಿಲ್ಲ, ನೀವು ಇದಕ್ಕೆ ಹೆದರಬೇಡಿ ಅಂತೇಳಿ ನಮಗೆ ನಮ್ಮ ಮಂತ್ರಿಗಳಾದ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ನಮ್ಮ ಚೇರ್ಮ್ಯಾನ್ರು ಮತ್ತು ಅದೇ ರೀತಿ ಎಲ್ಲ ಸದಸ್ಯರುಗಳು ಹೋದಾಗ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಆದರೆ ನಮ್ಮ ಒಂದು ದುರಾದೃಷ್ಟಕರ ಏನಂತ ಹೇಳಿದರೆ, ನಮ್ಮ ಸಮುದಾಯ ಭಾಳ ಗಟ್ಟಿಮುಟ್ಟಿನ ಸಮುದಾಯ. ತೋಳ್ಬಲದಲ್ಲಿಯೂ ಹಣಬಲದಲ್ಲಿಯೂ ಬುದ್ಧಿವಂತಿಕೆಯಲ್ಲಿಯೂ ನಾನಾ ಈ ಜಿಲ್ಲೆಯಲ್ಲೂ ಮತ್ತು ಹೊರ ದೇಶಗಳಲ್ಲೂ ಹೋಗಿ ದೊಡ್ಡ ಹೆಸರುಗಳನ್ನು ಸಂಪಾದಿಸಿದಂಥ ನಮ್ಮ ಒಂದು ಸಮುದಾಯ. ಆದರೆ ತೊಂದರೆಗಳು ಬಂದಾಗ ನಮ್ಮ ಸಮುದಾಯ ಎಲ್ಲೋ ಒಂದು ಕಡೆ ಹಿಂದೇಟು ಹಾಕೋದು ನಾವು ಎಲ್ಲ ನೋಡ್ತಾ ಇದ್ದೇವೆ. ಯಾವುದೇ ಪಕ್ಷ ಆಗಿರ್ಬೋದು, ಬ್ಯಾನರ್ ಕಟ್ಟುವುದರಿಂದ ಸ್ಟೇಜಿನವರೆಗೆ ಮಾತಾಡುವವರೆಗೆ ನಮ್ಮ ಕಮ್ಯುನಿಟಿಯ ಲೀಡರ್ಗಳು ಮುಂದಾಳತ್ವವನ್ನು ವಹಿಸಿಕೊಳ್ಳುವಂಥದ್ದು ನಾವು ಕಂಡಿದ್ದೇವೆ. ನಿಮಗೊಂದು ಉದಾಹರಣೆ ಹೇಳ್ತೇನೆ. ಪದವೀಧರ ಕ್ಷೇತ್ರದಲ್ಲಿ MLCಯ ಎಲೆಕ್ಷನ್ ನಡೀತದೆ ಒಂದು 6 ತಿಂಗಳ ಮುಂಚೆ. ಅದಕ್ಕೆ ಬೇಕಾಗಿ ನಮ್ಮ ಮಂಗಳೂರಿನ ಕೆಲವು ಚಿಂತಕರು ಈ ಒಟ್ಟು ಸೇರಿ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 65,000ದಿಂದ 70,000 ಓಟು ನಮ್ಮ ಪದವೀಧರ ಕ್ಷೇತ್ರದಲ್ಲಿ ಮಕ್ಕಳ ಓಟುಗಳಿದೆ. ಇದನ್ನು ನಾವು ಸಂಪೂರ್ಣವಾಗಿ ನಾವು ಮಾಡಿದರೆ, ಎನ್ರೋಲ್ ಮಾಡಿದರೆ ನಮಗೆ ಒಂದು MLC ನಮಗೆ ಸಿಗ್ತಾರೆ ಅಂತ ಹೇಳಿ ನಾವು ಅದರ ಬಗ್ಗೆಯಲ್ಲಿ ಭಾಳಷ್ಟು ಆಗಲೂ ನಾನು ನಮ್ಮ ಜಿಲ್ಲೆಯ ಭಾಳಷ್ಟು ಮುಖಂಡರುಗಳನ್ನು ಕರೆದು ನಾನು ಸಭೆಯನ್ನು ಮಾಡಿದ್ದೆ. ಮತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲೆ ಹೋಗಿ ಸಭೆಗಳನ್ನು ನಡೆಸಿ ಜಮಾತ್ ವೈಸು ಮತ್ತು ಅದೇ ರೀತಿ ನಮ್ಮ ಕಮ್ಯುನಿಟಿಯ ಲೀಡರ್ಸನ್ನು ಕರೆದು NGOಸನ್ನು ಕರೆದು ನಾವು ಸಮಾಲೋಚನೆ ಮಾಡಿ ಇದನ್ನು ಎನ್ರೋಲ್ ಮಾಡಬೇಕಂತೇಳಿ ನಾವು ಭಾಳಷ್ಟು ಪ್ರಯತ್ನಪಟ್ಟರು. ಅದೇ ರೀತಿ ಜಮಾತ್ ವೈಸಲ್ಲೂ ಪ್ರಯತ್ನಪಟ್ಟರು. ನಮಗೆ 65,000ದಲ್ಲಿ ಬರೀ 2,000 ಮಾತ್ರ ಎನ್ರೋಲ್ ಮಾಡಲಿಕ್ಕಾಗಿತ್ತು. ಹಾಗಾದರೆ ನೀವು ಭಾವಿಸ್ಕೊಳ್ಳಿ ನಾವು ಎಷ್ಟು ಇದಕ್ಕೆ ಇಂಟ್ರೆಸ್ಟ್ ಕೊಡ್ತೇವೆ ಅಂತೇಳಿ. ನಮ್ಮ ಬುಡಕ್ಕೆ ಏನಾದರೂ ತೊಂದರೆ ಬಂದಾಗ ಮಾತ್ರ ನಾವು ಎದ್ದೇಳ್ತೇವೆ ಹೊರತು, ಇಲ್ಲದಿದ್ದರೆ ನಾವು ಇನ್ನೊಬ್ಬರಿಗೆ ಬಂದದ್ದು ಇದನ್ನು ನಮಗೆ ಬಂದಾಗ ನಾವು ನೋಡ್ತೇವೆ ಅಂತೇಳಿ ನಾವು ಸುಮ್ಮನೆ ಕೂತರೆ ಮುಂದಿನ ದಿನಗಳಲ್ಲಿ ನಮ್ಮ ಬರುವಂಥ ಪೀಳಿಗೆಗೆ ಈ ವಕ್ಫ್ ಬಿಲ್ ಆ್ಯಕ್ಟ್ ಏನಿದೆ ಇದು ಭಾಳಷ್ಟು ತೊಂದರೆ ಕೊಡುವಂಥ ಎಲ್ಲ ಸನ್ನಿವೇಶಗಳು ನಮಗೆ ಇಲ್ಲಿ ಕಾಣ್ತಾ ಇದೆ. ಯಾರು ಇದಕ್ಕಾಗಿ ಸಮಯವನ್ನು ಮೀರಿಸದೆ ಇದಕ್ಕೆ ನಮ್ಮ ಕೈಯಲ್ಲಿ ನಮ್ಮ ಸಮುದಾಯಕ್ಕೆ ಏನಾಗಬೇಕೆಂಬ ಒಂದು ನಿಟ್ಟಿನಲ್ಲಿ ಇವತ್ತು ಯಾರು ಕೆಲಸ ಮಾಡ್ತಾರೋ ಅದು ನಮಗೆ ನಾಳೆ ಅಲ್ಲಾಹನಲ್ಲಿ ಒಂದು ದೊಡ್ಡ ನಮಗೆ ರಿವಾರ್ಡ್ ಸಿಕ್ಕುವ ಒಂದು ಯಾವುದರಲ್ಲಿ ಸಂದೇಶ ಇಲ್ಲ. ಇಲ್ಲಿ ನೀವು ಬಂದಂಥವರೆಲ್ಲರೂ ನಾಯಕರುಗಳಾಗಿದ್ದೀರಿ. ಅನೇಕ ಕ್ಷೇತ್ರಗಳಲ್ಲಿ ಅಧ್ಯಕ್ಷರುಗಳಾಗಿದ್ದೀರಿ, ಜಮಾತ್ರ ಅಧ್ಯಕ್ಷರುಗಳಾಗಿದ್ದೀರಿ, NGOನ ಅಧ್ಯಕ್ಷರುಗಳಾಗಿದ್ದೀರಿ, ಅದೇ ರೀತಿ ರಾಜಕೀಯ ನೇತಾರರಾಗಿದ್ದೀರಿ. ಇವತ್ತು ನಮ್ಮ ಉದ್ದೇಶ ಇದರ ಬಿಲ್ಲನ್ನು ರಿಜೆಕ್ಟ್ ಮಾಡುವಂಥ ಉದ್ದೇಶ. ಈ ಉದ್ದೇಶವನ್ನು ನಾವು ಇವತ್ತು ವಿಜಯಿಸಬೇಕಾದ್ರೆ ಇದಕ್ಕೆ ಇದರ ಹಿಂದೆ ನಾವು ಶ್ರಮ ಪಡಬೇಕಾಗ್ತದೆ. ಇವತ್ತು ನಾವು ಮೀಟಿಂಗನ್ನು ಕರೆದು ಇಲ್ಲಿ ಮಾತಾಡಿ ಚಹಾ ಕುಡಿದು ಹೋದರೆ ಏನೂ ಪ್ರಯೋಜನ ಇಲ್ಲ. 10ರಲ್ಲಿ 11 ಮೀಟಿಂಗ್ ಆಗ್ತದೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಇವತ್ತು ನೀವೆಲ್ಲರೂ ಬಂದಿದ್ದೀರಿ, ನನಗೆ ಭಾಳ ಖುಷಿ. ಸಭೆ ಫುಲ್ಲಾಗಿದೆ. ನೀವೆಲ್ಲರೂ ಈ ವಕ್ಫ್ನ ಬಿಲ್ಲಿನ ಆ್ಯಕ್ಟಿನ ಬಗ್ಗೆಯಲ್ಲಿ ನೀವು ಬಂದಿದ್ದೀರಿ. ಭಾಳಷ್ಟು ಬೆಂಗಳೂರಿನಿಂದ ಸಹ ಬಂದಿದ್ದಾರೆ ಮುಜಫರ್ನವರು. ನಮಗೆ ಯಾವುದೋ ಒಂದು ಆಕಾಂಕ್ಷೆ ಇಟ್ಟು ನಾನು ಮಾಡಲಿಲ್ಲ. ಇವತ್ತು ನಾವು
MLC ಎಲೆಕ್ಷನ್ಗೆ ಮಾಡುವಾಗ ನಾವು ಪ್ರಚಾರ ಮಾಡ್ತಾ ಇರುವಾಗ ಅವತ್ತು ವಿಷಯ ಬಂತು, ಇವರು MLCಗೆ ನಿಲ್ತಾರೆ, ಅದಕ್ಕಾಗಿ ಇವರು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ ಅಂತೇಳಿ. ಅಂತ ಯಾವುದೇ ಒಂದು ನಮಗೆ ಆಸೆ ಇರಲಿಲ್ಲ, ಆಕಾಂಕ್ಷೆ ಇರಲಿಲ್ಲ, ನಾವು ನಿಂತೂ ಇಲ್ಲ. ಆದರೆ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆ ಸಮುದಾಯ ಕೊಟ್ಟ ಒಂದು ಉದ್ದೇಶವನ್ನು ನಾವು ಸರಿಯಾಗಿ ಅದನ್ನು ಜನರಿಗೆ ಮುಟ್ಟಿಸದೆ ಮತ್ತು ಅದರ ಬಗ್ಗೆ ನಾವು ಕೆಲಸ ಮಾಡದಿದ್ದರೆ ನಮಗೆ ಆ ಸಿಕ್ಕಂಥ ಅವಕಾಶ ಅದು ಸುಮ್ಮನೆ ವ್ಯರ್ಥ ಅಂತ ಹೇಳಿ ನಾನು ಭಾವಿಸ್ತೇನೆ. ತಾವೆಲ್ಲರೂ ಬಂದಿದ್ದೀರಿ. ಈ ವಕ್ಫ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಎರಡು ವಿಷಯ ಮಾತ್ರ ನಾನು ಹೇಳ್ತೇನೆ, ಬಾಕಿದ್ದ ಎಲ್ಲ ನಮ್ಮ ಹನೀಫ್ರವ್ರು ಹೇಳ್ತಾರೆ. ಇದರಲ್ಲಿ ಎಷ್ಟೊಂದು ಸೂಕ್ಷ್ಮವಾಗಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದರ ಒಂದು ಕ್ಲಾಸ್ ಹಾಕಿದ್ದಾರೆ, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಪಾರ್ಲಿಮೆಂಟ್ 2, ಮೆಂಬರ್ ಆಫ್ ಪಾರ್ಲಿಮೆಂಟ್ 2, ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಪಾರ್ಲಿಮೆಂಟ್ 1 ಅಂತೇಳಿ. ಇದು ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ನಮ್ಮ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಮುಸ್ಲಿಂ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅದೇ ರೀತಿ ಮುಸ್ಲಿಂ ಲೆಜಿಸ್ಲೇಟಿವ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಿತ್ತು. ಅದನ್ನು ಮುಸ್ಲಿಮನ್ನು ತೆಗೆದು ಇವತ್ತು ಖಾಲಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಮತ್ತು ಲೆಜಿಸ್ಲೇಟಿವ್ ಮೆಂಬರ್ ಅಂತ ಹಾಕಿದ್ದಾರೆ. ಆವಾಗ ಯಾರು ಬೇಕಾದ್ರಲ್ಲಿ ಬಂದು ಅದು ಮಾಡೋದು ಯಾರು? ಗೌರ್ಮೆಂಟ್ ಅಪಾಯಿಂಟ್ ಮಾಡುವಂಥದ್ದು. ಅದು ಯಾರು ಬೇರೆ ಯಾರು ಓಟ್ನಿಂದ ಬಂದು ಯಾರು ಆಗೋದಲ್ಲ. ಆ ಮೆಂಬರ್ಶಿಪ್ ಅಲ್ಲಿಗೆ ಅಪಾಯಿಂಟ್ ಮಾಡೋದು, ಗೌರ್ಮೆಂಟ್ ಎಂಪ್ಲಾಯ್ ಮಾಡೋದು, ಅಪಾಯಿಂಟ್ಮೆಂಟ್ ಮಾಡೋದು. ಆ ಅಪಾಯಿಂಟ್ಮೆಂಟ್ ಮಾಡುವಾಗ ಅವ್ರು ಯಾರನ್ನು ಬೇಕು, ಅವ್ರು ಯಾರನ್ನು ಉದ್ದೇಶಿಸಿದಾರೋ ಅವರನ್ನು ಅಲ್ಲಿ ಅಪಾಯಿಂಟ್ ಮಾಡಲಿಕ್ಕೆ ಆಗ್ತದೆ. ಅದೇ ರೀತಿಯಲ್ಲಿ ವಕ್ಫ್ ಬೈ ಯೂಸರ್ ಅಂತಿದೆ. ವಕ್ಫ್ ಬೈ ಯೂಸರ್ ಅಂತ ಹೇಳಿದ್ರೆ, ಕೆಲವು ವರ್ಷಗಳಿಂದ ನಾವು ಆ ಜಾಗದಲ್ಲಿ ನಾವು ಯೂಸ್ ಮಾಡ್ತಾ ಇದ್ರೆ, ಮಸೀದಿ ಆಗಿರ್ಬೋದು, ಮದ್ರಸೆ ಆಗಿರ್ಬೋದು, ಅದು ನಮ್ಮ ವಕ್ಫಿಗೆ ಸೀಮಿತಪಟ್ಟದ್ದು ಅಂತ ಹೇಳಿ ಆ್ಯಕ್ಟ್ನಲ್ಲಿ ಅದನ್ನು ವಾಮಿಟ್ ಮಾಡಿದ್ದಾರೆ. ಇಂಥ ಕೆಲವು ವಿಷಯಗಳು ಮಂಡನೆ ಮಾಡಲಿಕ್ಕೆ ನಮ್ಮ ಹನೀಫ್ರವ್ರು ಬರ್ತಾರೆ. ತಾವೆಲ್ಲ ಇಲ್ಲಿ ಬಂದದಕ್ಕೆ ಇವತ್ತು ಭಾಳಷ್ಟು ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ನಮ್ಮ ಜಕ್ರಿ ಹಾಜಿ ಅವರು ಇವತ್ತು ಅವರು ಬಿಡುವಿಲ್ಲದಿದ್ದರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರು, ನನ್ನ ಮಾರ್ಗದರ್ಶಕರಾದಂಥ ಕೋಡಿಶಾಲಿ ಇಬ್ರಾಹಿಂರವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಉಳ್ಳಾಳದ ಅಧ್ಯಕ್ಷರು, ದರ್ಗಾದ ಅಧ್ಯಕ್ಷರು, ನನ್ನ ಆತ್ಮೀಯರಾದಂತಹ ನಮ್ಮ ಹನೀಫ್ ಹಾಜಿಯರವರು ಬಂದಿದ್ದಾರೆ. ಅದೇ ರೀತಿ ನಮ್ಮ ಹಿರಿಯರಾದಂತಹ ಹೈದರ್ ಪರ್ತಿಪಾಡಿಯವರು ಬಂದಿದ್ದಾರೆ. ಮಾಜಿ MLA ಆದಂತಹ ಶಾಸಕರಾದಂಥ ನನ್ನ ಆತ್ಮೀಯರಾದಂಥ ಮೊಯ್ದೀನ್ ಬಾ ಅವರಿದ್ದಾರೆ. ಅದೇ ರಾಜಿ ಉಸ್ಮಾನ್ ಮಿತ್ತೂರಾಜಿ ಅವರಿದ್ದಾರೆ, ನಮ್ಮ ಹಮ್ಜಾ ಹಾಜಿ ಅವರಿದ್ದಾರೆ. ಅದೇ ರೀತಿ ನನ್ನ ಹಿರಿಯರು, ನನಗೆ ಮಾರ್ಗದರ್ಶಕರು ಆದಂತಹ ನಮ್ಮ ಅಹಮದ್ ಬಾವಾಜಿ ಅವರಿದ್ದಾರೆ. BCCI ಚೇರ್ಮನ್ರು, ನಮ್ಮ ಈ ವಕ್ಫ್ನ ಚೇರ್ಮನ್ರು ಮತ್ತು ನನ್ನೆಲ್ಲ ಯಾವುದೇ ಇದ್ದರೂ ನಾನು ಅವ್ರ ಹತ್ರ ಕೇಳಿದೆ ಯಾವುದು ಕೆಲಸ ಮಾಡೋದಿಲ್ಲ, ಯಾವುದೊಂದು ಸಲಹೆ ಅವ್ರ ಹತ್ರ ನಾನು ಕೇಳ್ತೇನೆ. ರಶೀದ್ ಹಾಜಿ ಅವರು ನಮ್ಮಲ್ಲಿದ್ದಾರೆ. ನಮ್ಮ ಶಾಹುಲ್ ಹಮೀದವರು, ಮೈನಾರಿಟಿ ಅಧ್ಯಕ್ಷರ ಶಾಹುಲ್ ಹಮೀದವರಿದ್ದಾರೆ. ಅದೇ ರೀತಿ ನಮ್ಮ ಕಾಜೂರಿನ ಅಧ್ಯಕ್ಷರು ರೆಹಮಾನ್ ಅವರಿದ್ದಾರೆ. ಎಲ್ಲ ನಮ್ಮ SDP ಅವರ ಮುಖಂಡರುಗಳಿದ್ದಾರೆ. ಅನೀಸ್ ಕೌಸರಿ ಅವರಿದ್ದಾರೆ. ನಮ್ಮ ರಿಯಾಜ್ ಪರಂಗಿಪೇಟೆ ಅವರಿದ್ದಾರೆ. ಅಶ್ರಫ್ ಅವರು, ಭಾಳಷ್ಟು ಜನ. ನಾನಿಲ್ಲಿ ಹೆಸರು ಹೇಳಲಿಕ್ಕೆ ಹೋದರೆ ಭಾಳಷ್ಟು ಎಲ್ಲರ ಹೆಸರು ಹೇಳಬೇಕಾಗ್ತದೆ. ಮತ್ತು ಮುಖ್ಯವಾಗಿ ನಮ್ಮ ಕಾರ್ಪೊರೇಟರ್ಗಳು ಇವತ್ತು ಬಂದಿದ್ದಾರೆ. ಇಲ್ಲಿ ಎಲ್ಲ ಕಾರ್ಪೊರೇಟರ್ಗಳು, ಲತೀಫ್ ಅವರು, ಅದೇ ರೀತಿ ಶಂಶು ಅವರೆಲ್ಲ, ಅಬೂಬಕರ್ ಮಾಜಿ ಕಾರ್ಪೊರೇಟರ್ ಅವರು, ಮೇಯರ್ ಅಶ್ರಫ್ ಅವರಿದ್ದಾರೆ. ನಮ್ಮ ಮೂಡಾ ಸದಸ್ಯರು ಅದ್ದೂರ್ ಅವರಿದ್ದಾರೆ, ಅಶ್ರಫ್ ಅವರಿದ್ದಾರೆ. ನಮ್ಮ ಮೊಯ್ದೀನ್ ಕುಂಜಿ ಅವರಿದ್ದಾರೆ, ಬಶೀರ್ ಬೈಕಂಪಾಡಿ ಅವರು, ಎಲ್ಲ ನಮ್ಮ ಸದಸ್ಯರುಗಳು. ನಮ್ಮ ಹೊಸದಾಗಿ ಈಗ ಪುತ್ತೂರಿನ ಅಧ್ಯಕ್ಷರಾದಂತಹ ನಮ್ಮ ಆಜಾದ್ ಅಬ್ದುಲ್ ರೆಹಮಾನ್ ಅವರಿದ್ದಾರೆ. ಈಗೆಲ್ಲ ನೀವು ಬಂದದ್ದು ಇವತ್ತು ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೇನೆ. ಮತ್ತು ನಾವು ಯಾವ ರೀತಿಯಲ್ಲಿ ಮಾಡಬೇಕೆಂಬುದನ್ನು ನಾವು ಇಲ್ಲಿ ನಿಮಗೆ ಮಂಡಿಸ್ತೇವೆ. ನಮ್ಮ ಹನೀಫಾ ಅವರ ಇದು ಹೇಳಿದ ಮೇಲೆ ನಾನು ನಿಮಗೆ ನೆಕ್ಸ್ಟ್ ಅದರ ಬಗ್ಗೆಯಲ್ಲಿ ನಿಮಗೆ ಯಾವ ರೀತಿಯಲ್ಲಿ ನಮಗೆ ಇದು ಮಾಡ್ಬೋದು, ನಾವು ಜನರಿಗೆ ಯಾವ ರೀತಿಯಲ್ಲಿ ಮುಟ್ಟಿಸ್ಬೋದು ಅಂತೇಳಿ ನಿಮಗೆ ನಾನು ಇದರ ಸಂಕ್ಷಿಪ್ತವಾಗಿ ನಾನು ನಿಮಗೆ ತಿಳಿಸ್ತೇನೆ. ಬಂದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮ. ವಾಖಿರ್ ದವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್.